ಕ್ರಿಸ್ತಶಕ 1600ರಲ್ಲಿ ವ್ಯಾಪಾರಕ್ಕೆಂದು ಹಿಂದೂಸ್ತಾನಕ್ಕೆ ಕಾಲಿಟ್ಟ ಆಂಗ್ಲರು ನಮ್ಮ ರಾಜರುಗಳ ಆಂತರಿಕ ಕಚ್ಚಾಟದ ಬಲಹೀನತೆಯನ್ನು ಅವರ ಬಲವನ್ನಾಗಿಸಿಕೊಂಡು ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ರಾಜಕೀಯ ಪ್ರಭುತ್ವಕ್ಕೆ ಬುನಾದಿ ಹಾಕಿ ಸರಿಸುಮಾರು 300 ವರ್ಷಗಳ ಕಾಲ ಭಾರತೀಯರನ್ನು ತಮ್ಮ ಗುಲಾಮರನ್ನಾಗಿಸಿಕೊಂಡು ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿಗಳನ್ನು ಹತ್ತಿಕ್ಕುತ್ತಾ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿಕೊಂಡರು. ಅನೇಕ ಮಹನೀಯರು ಆಂಗ್ಲರ ವಿರುದ್ಧ ಸ್ವತಂತ್ರ ಸಂಗ್ರಾಮದಲ್ಲಿ ತಮ್ಮ ನೆತ್ತಿರು ಹರಿಸಿ ನಮ್ಮಲ್ಲಿ ದೇಶಪ್ರೇಮದ ದೀಪ ಹಚ್ಚಿ ಭೌತಿಕವಾಗಿ ಪ್ರಾಣ ತೆತ್ತು ಅನಂತವಾಗಿ ಜೀವಂತವಾಗಿರುವ ಆ ಎಲ್ಲ ಹುತಾತ್ಮರ ಸ್ಮರಣೆ ನಮ್ಮೆಲ್ಲರ ಹೊಣೆ. ಏನಿದು ಶಬ್ದ? ಅಯ್ಯೋ ದೇವ್ರೆ, ಏನು ಮಾಡಲಿ? ಅಪ್ಪಾಜಿ, ಅಪ್ಪಾಜಿ ಅಲ್ಲಿ. ನಿಧಾನ ನಿಧಾನ ಮಗಳೇ, ಬೇಗ ಒಂದು ತಪ್ಲೆನಲ್ಲಿ ಬಿಸಿನೀರು ಹಾಗೆ ಒಂದು ಅರವೆ ತುಂಡುದನ್ನು ತಗೊಂಡು ಬಾಮ್ಮ. ತಂದೆ. ಆಯ್ತು ಆಯ್ತು ನಿಧಾನ. ಕೊಡು ಕೊಡು. ತಗೊಳ್ಳಿಪ್ಪ. ಹಾಗೆ ಒಂದು ಲೋಟ ಹಾಲು ತಂದ್ಬಿಡಮ್ಮ. ಸರಿ. ಯಾರು ಇವನು? ಅಮ್ಮ, ಕಾಡಲ್ಲಿ ಯಾವುದೋ ಕಾಡು ಪ್ರಾಣಿಗಳ ದಾಳಿಯಿಂದ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ರು. ನಾನೇ ಅಪ್ಪಾಜಿಗೆ ಹೇಳಿ ಮನೆ ಕರ್ಕೊಂಡ್ಬಂದ್ವಿ. ಹೌದು. ಯಾವನ ಕಾಡಲ್ಲಿ ಬಿದ್ದಿದ್ನಂತೆ, ಅವನ್ನ ಮನೆಗೆ ಕರ್ಕೊಂಡು ಬಂದು ಉಪಚಾರ ಮಾಡೋ ಧರ್ಮರಾಯರು ಇವರು. ಅಪ್ಪನ ತಕ್ಕ ಮಗಳು, ಮನೆಗೆ ಮಾರಿ ಊರ್ಗೆ ಉಪಕಾರಿ. ಭಾರತಿ ತಾಯಿ, ನಿಮ್ಮ ದಮ್ಮಯ್ಯ 2 ದಿನಗಳ ಮಟ್ಟಿಗಾದರೂ ನಿಮ್ಮ ಹರಕುಬಾಯಿನ ಮುಚ್ಕೊಳ್ಳಿ. ಇಂಥ ಸಮಯದಲ್ಲಿ ರೋಗಿ ಸೇವೆನ ಹುಲ್ಕಡ್ಡಿಯಷ್ಟಾದರೂ ನಾವು ಮಾಡಲಿಲ್ಲ ಅಂದರೆ ನಾವು ಮನುಷ್ಯರಾಗಿ ನಮ್ಮ ಜನ್ಮಕ್ಕೆ ಏನು ಸಾರ್ಥಕವಾಯ್ತು ಹೇಳು? ಮಾಡಬೇಕಾದ್ದೆ ಮೇಷ್ಟ್ರಾಗಿ ಮುಂದ್ಗಡೆ ಇರೋರ್ ಬಾಯಿನ ಚೆನ್ನಾಗಿ ಕಟ್ಟಾಕ್ತೀರಾ. ಛೇ ಛೇ,
ಒಂಚೂರು ಲಜ್ಜೆ ಇಲ್ದೆ ಈಗ ಇವ್ರ ಸೇವೆ ಮಾಡ್ತಿದ್ರೆ ನಾಳೆ ಇವಳನ್ನಾರು ಕಟ್ಕೋತಾರೆ. ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈ ಮನೇಲಿ ಎಲ್ಲರೂ ಸೇರಿ ನನ್ನ ಬಾಯನ್ನ ಚೆನ್ನಾಗಿ ಕಟ್ಟಾಕ್ತೀರಾ. ಎಲ್ಲ ನನ್ನ ಕರ್ಮ. ಇವಳು ಹೇಳಂಗಾಗ್ಬಿಟ್ಲು. ಯಾರು ನೀವು? ನಾ ಇಲ್ಲಿ ಹೇಗೆ ಬಂದೆ? ನಮ್ಮ ವಿಚಾರ ಹಾಗಿರಲಿ, ನಾವೇ ನಿಮ್ಮನ್ನು ಕರ್ಕೊಂಬಂದ್ವಿ. ಹೌದು, ಏನಿದು ಗಾಯ? ಯಾವ ಕಾಡು ಮೃಗ ನಿಮ್ಮ ಮೇಲೆ ದಾಳಿ ಮಾಡ್ತು? ಆಂಗ್ಲ ಮೃಗ. ಬ್ರಿಟಿಷರ ದಾಳಿಯಿಂದ ಆದ ಗಾಯ ಇದು. ಹಾಗಾದ್ರೆ ಸ್ವಾತಂತ್ರ್ಯ ದೇಶಕ್ಕಾಗಿ ಆಂಗ್ರೇಜಿ ಸರ್ಕಾರದ ವಿರುದ್ಧ ಹೋರಾಡ್ತಿರೋ ವೀರ ಯೋಧರೇ ನೀವು? ಹೌದು. ಬ್ರಿಟಿಷರ ಗುಂಡು ದೇಹದೊಳಗೆ ಹೆಚ್ಚು ಒತ್ತಿದ್ದರೆ ಪ್ರಾಣಕ್ಕೆ ಅಪಾಯ. ಆದರೆ ಈ ಸಮಯದಲ್ಲಿ ನಿಮ್ಮನ್ನು ವೈದ್ಯರಲ್ಲಿಗೆ ಕರೆದೊಯ್ಯೋದು ಅಷ್ಟು ಸುಲಭ ಅಲ್ಲ. ಅದರ ಚಿಂತೆ ನಿಮಗೆ ಬೇಡ. ನಿಮ್ಮ ಮನೆಯಲ್ಲಿ ಸಣ್ಣ ಚೂರಿ ಇದ್ದರೆ ನಾನೇ ಗುಂಡನ್ನು ಹೊರತೆಗೆಯುವೆ. ಈಗೋ ಬಂದೆ. ಕಬ್ಬಿಣದ ಚೂರಿ ಗಾಯಕ್ಕೆ ನಂಜಾಗೋದಿಲ್ವೇ? ದೇಹದೊಳಗೆ ಗುಂಡು ಹಾಗೆ ಇದ್ದರೆ ತುಪ್ಪಟ್ಟು ಅಪಾಯ. ತಗೊಳ್ಳಿ. ಬಿಸಿ ಮಾಡಿ. ಮೇಷ್ಟ್ರೆ ನಮಸ್ಕಾರ. ನಮಸ್ಕಾರ, ಬನ್ನಿ. ದೇಶದ್ರೋಹಿ. ನಿಮ್ಮ ರಕ್ತ ಕಲಾದ ಬಟ್ಟೆಗಳನ್ನೆಲ್ಲ ಒಗೆದು ಶುಭ್ರ ಮಾಡಿದ್ದೀನಿ. ಅರೆ, ಇನ್ನೂ ಊಟ ಮಾಡಿಲ್ವಾ? ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ಅನ್ನಪೂರ್ಣೇಶ್ವರನ ಕಾಯಿಸ್ಬಾರ್ದು ಅಂತ. ತಗೊಳ್ಳಿ, ತಿನ್ನಿ. ಬೇಡ ಭಾರತಿಯವರೇ, ಮನಸ್ಸು ಯಾಕೋ ತುಂಬ ಭಾರವಾಗಿದೆ. ನಾನು ನಿಮಗೆ ತೊಂದರೆ ಕೊಡ್ತಿದ್ದೀನಂತ ಅನ್ನಿಸ್ತಿದೆ. ಖಂಡಿತ ಇಲ್ಲ. ನಿಮ್ಮ ಉಪಚಾರ ಶುಶ್ರೂಷೆಗಳನ್ನ ಮಾಡೋದು ನಮ್ಮ ಪುಣ್ಯ. ಅನ್ನಿ. ತುಂಬ ಖಾರ ಇದೆಯಾ? ಅಮ್ಮ ಅಪ್ಪನ ನೆನಪಾಯಿತು. ಅವ್ರಿಗೆಲ್ಲಿದ್ದಾರೆ? ಅವರು ಸ್ವರ್ಗವಾಸಿಗಳು. ಈ ಬಿಳಿ ಜಿರಳೆಗಳ ದೌರ್ಜನ್ಯ ಅಪ್ಪನ ಬಲಿ ತೆಗೆದುಕೊಳ್ತು. ಅದೇ ಕೊರ್ಗಲಿ ಅಮ್ಮನ ಸಾವು. ಈ ಅಂಗ್ರೇಜಿ ಸರ್ಕಾರದ ಗುಲಾಮರಾಗಿದ್ದೇವೆ ನಾವು. ಇನ್ನು
ಎಷ್ಟು ದಿನ ಈ ನರ್ಕ? ನಾವು ಸ್ವತಂತ್ರರಾಗೋದು ಯಾವಾಗ? ಕೆಲವೇ ದಿನಗಳು ಮಾತ್ರ. ಭಗತ್ ಸಿಂಗ್ ಮತ್ತು ಸುಭಾಷ್ ಚಂದ್ರ ಬೋಸರಂತಹ ವೀರಪುತ್ರರ ಆಗಮನವಾಗಿದೆ. ಸ್ವರಾಜ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ಬ್ರಿಟಿಷರನ್ನು ಹಿಂದೂಸ್ತಾನದಿಂದ ತೊಲಗಿಸಲು ಸ್ವರಾಜ್ಯಕ್ಕಾಗಿ ನನ್ನ ಪ್ರಾಣವನ್ನೇ ಪಣವಾಗಿಡುವೆ. ನಿಮ್ಮ ಮಾತುಗಳು ನನ್ನನ್ನು ರೋಮಾಂಚನಗೊಳಿಸುತ್ತಿದೆ. ಸ್ವತಂತ್ರಕ್ಕಾಗಿ ಹೋರಾಡಲು ನಾನು ನಿಮ್ಮೊಡನೆ ಬರುವೆ. ಜನ್ಮಭೂಮಿ ಸೇವೆಯಲ್ಲಿ ಅನೇಕ ಅಡ್ಯಾತಂಕಗಳಿವೆ ಭಾರತೀಯವರೇ. ಬ್ರಿಟಿಷರ ನಿಯಮ ಪಾಲನೆಗಳನ್ನು ಉಲ್ಲಂಘಿಸಿ ಗಾಂಧಿ ತತ್ವಗಳನ್ನು ಅನುಸರಿಸಿದರೆ ಅಷ್ಟೇ ಸಾಕು. ಅದೇ ದೇಶ ಸೇವೆ. ಬ್ರಿಟಿಷರ ದಾಳಿ ನಿಮ್ಮ ಮೇಲೆ ಹೇಗೆ ನಡೀತು? ಅಪ್ಪನ ಸಾವಿಗೆ ಕಾರಣರಾದ ಬ್ರಿಟಿಷರ ವಿರುದ್ಧ ಸಿಡಿದಿದ್ದೆ. ಭಗತ್ ಸಿಂಗರ ಸ್ಫೂರ್ತಿಯಿಂದ ಅಂಗ್ರೇಜಿ ಸರ್ಕಾರಿ ಕಚೇರಿ ಮೇಲೆ ದಾಳಿ ಮಾಡಿದೆ. ಅಪ್ಪನ ಸಾವಿಗೆ ಕಾರಣರಾದ ಆಂಗ್ಲ ಅಧಿಕಾರಿನ ಸಹ ಕೊಂದೆ. ಅವರ ದಾಳಿಗೆ ಗುರಿಯಾದೆ. ಅಥವಾ ಅಯ್ಯೋ ಭಾರತಿ ತಂದೆ, ನೀವಿನ್ನೂ ಬಂದೇ ಇಲ್ಲ ಅನ್ಕೊಂಡಿದ್ದೆ ನಾನು. ಬಂದವ್ರು ಇಲ್ಲೇ ಕೂತ್ಕೊಂಡಿದ್ದೀರಲ್ಲ, ಬನ್ನಿ ಬಿಸಿ ಆರೋಗೋದಕ್ಕಿಂತ ಮುಂಚೆ ಊಟ ಮಾಡಾರಂತೆ. ನೀವೆಂದಿನಂತಿಲ್ಲ. ಏನಾಯ್ತು ಅಂತ ನನ್ನ ಹತ್ರ ಹೇಳ್ಬೋದಲ್ಲ? ಅಮರ್ ಏನು ಮಾಡ್ತಿದ್ದಾನೆ? ಊಟ ಮಾಡಿ ಮಲಗಿದ್ದಾನೆ. ಭಾರತಿನೂ ಅಷ್ಟೇ. ನಾನು ಸಂತೆಯಿಂದ ಬರಬೇಕಾದ್ರೆ ಗೋಡೆ ಮೇಲೆ ಅಂಗ್ರೇಜಿ ಸರ್ಕಾರದವ್ರ ಭಿತ್ತಿಪತ್ರ ನೋಡಿದೆ. ಅಮರನ ಭಾವಚಿತ್ರ. ಈ ದೇಶದ್ರೋಹಿಯನ್ನು ಹಿಡಿದುಕೊಟ್ಟವರಿಗೆ 1,000 ರೂಪಾಯಿ ಬಹುಮಾನ ಅಂತ ಪ್ರಕಟಿಸಿದರು. ಅದಕ್ಕೆ ನೀವೇನು ಮಾಡಿದ್ರಿ? ಮಗಳ ಮದುವೆ ಸಲುವಾಗಿ ಅವನಿಲ್ಲಿರೋ ವಿಷಯನ ಅವ್ರು ತಿಳಿಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದ್ರಿ. ಕಲ್ಸಕ್ರೆ ತಿಂದಷ್ಟು ಸಂತೋಷ ಆಯ್ತು. ಇನ್ನು ಮಗಳು ಮದುವೆ ಚಿಂತೆ ಇರೋದಿಲ್ಲ. ನಾವು ನೆಮ್ಮದಿಯಾಗಿ ಬದುಕ್ಬೋದು. ಎದೋಳಿ, ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಾರಂತೆ. ಈ ಕತ್ಲಲ್ಲಿ ಎಲ್ಲಿಗೆ ಹೊರಟ್ರಿ? ನಿಮಗೆ ಎಚ್ಚರಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಭಾರತೀಯವರೇ. ನಾನಿನ್ನು ಹೊರಡ್ತೀನಿ. ನೀವು ನನ್ನ ಮರೆಯಲ್ಲ ತಾನೆ? ಹೊರಡೋ ನಿರ್ಧಾರ ಮಾಡಿದ್ದೀರಿ. ನಾನು ನಿಮ್ಮನ್ನು ತಡೆಯೋಲ್ಲ. ಆದರೆ ನಿಮ್ಮನ್ನು ಮರೆಯೋದಾದರೂ ಹೇಗೆ? ಹೆಣ್ಣಿನ ಮನಸ್ಸು ನಿಮ್ಮಂಥವ್ರಿಗೆ ಹೇಗೆ ತಾನೇ ಅರ್ಥ ಆಗಬೇಕು? ಅರ್ಥ ಆಗುತ್ತೆ. ಮರಳಿ ಯಾವತ್ತಾದರೂ ಒಂದಿನ ನಿಮ್ಮನ್ನ ಭೇಟಿ ಮಾಡ್ತೀನಿ. ನನ್ನ ಸಬರಿ ನಿಮಗೆ ಬೇಡ.
ಮುಚ್ಚೆ ಬಾಯಿ, ಅವನು ಹೋದ್ರೆ ನಿನಗೇನು? ಅಯ್ಯೋ. ವಂದೇ ಮಾತರಂ! ಒಂದೇ ಮಾತರಂ! ವಂದೇ ಮಾತರಂ! ಒಂದೇ ಮಾತರಂ! ವಂದೇ ಮಾತರಂ! ಒಂದೇ ಮಾತರಂ!